ಜೈಲಿನಲ್ಲಿ ಸಂಚು, ಏನ್ ಬೇಕಾದರೂ ಆಗಬಹುದು. ಸಂಜಯ್ ಸಿಂಗ್. ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಆಳವಾದ ಪಿತೂರಿ ನಡೆಸಲಾಗುತ್ತಿದೆ ಮತ್ತು ಜೈಲಿನಲ್ಲಿ ಅವರಿಗೆ ಏನು ಬೇಕಾದರೂ ಆಗಬಹುದು ಎಂದು ಎಎಪಿ ರಾಜ್ಯಸಭಾ ಸಂಸದ ಸಂಜಯ್ ಸಿಂಗ್ ಶುಕ್ರವಾರ ತಮ್ಮ ಪಕ್ಷದ ಆರೋಪವನ್ನು ಪುನರುಚ್ಚರಿಸಿದ್ದಾರೆ. ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಬಿಜೆಪಿಯ ಮೋಡಸ್ ಆಪೆರೆಂಡಿ ಯಾರನ್ನಾದರೂ ಕೊಲ್ಲುವ ಮಟ್ಟಕ್ಕೆ ಇಳಿಯಬಹುದು ಎಂದು ಸಿಂಗ್ ಆರೋಪಿಸಿದರು. ಆದರೆ ಈವರೆಗೂ ಸಿಂಗ್ ಅವರ ಆರೋಪದ ಬಗ್ಗೆ ಬಿಜೆಪಿಯಿಂದ ಯಾವುದೇ ತಕ್ಷಣದ ಪ್ರತಿಕ್ರಿಯೆ ಲಭ್ಯವಾಗಿಲ್ಲ. ಕೇಜ್ರಿವಾಲ್ ಅವರು ಅನುಭವಿಸಿದ ಅನಾರೋಗ್ಯವನ್ನು ಗೇಲಿ ಮಾಡುವುದಕ್ಕಾಗಿ ಬಿಜೆಪಿ ನಾಯಕರನ್ನ ಟೀಕಿಸಿದ ಸಂಸದರು ದೆಹಲಿ ಮುಖ್ಯಮಂತ್ರಿಗೆ ಬಗ್ಗೆ ದಾರಿ ತಪ್ಪಿಸುವ ಸುದ್ದಿಯನ್ನು ಮಾಧ್ಯಮಗಳ ಮೂಲಕ ಪ್ರಸಾರ ಮಾಡಲಾಗುತ್ತಿದೆ ಎಂದು ಹೇಳಿದರು. ಖೈದಿಗಳ ಆರೋಗ್ಯ ಬಂಧಿಸಿದ ಮಾಹಿತಿಯನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಜೈಲಿನ ನಿಯಮಗಳು ಅನುಮತಿಸದಿದ್ದರೆ ಇಡೀ ಗುರುವಾರ ಮಾಧ್ಯಮಗಳಲ್ಲಿ ಕೇಜ್ರಿವಾಲ್ ಅವರ ನಕಲಿ ಆಹಾರ ಪಟ್ಟಿಯನ್ನು ಏಕೆ ಪ್ರಚಾರ ಮಾಡಿದೆ. ಆದರೆ ಕೇಜ್ರಿವಾಲ್ ಕುಗ್ಗುವುದಿಲ್ಲ, ತಲೆಬಾಗುವುದಿಲ್ಲ ಎಂದು ಸಿಂಗ್ ಹೇಳಿದರು. ಅಬಕಾರಿ ನೀತಿ ಪ್ರಕರಣದಲ್ಲಿ ಇಡಿಯಿಂದ ಬಂಧಿತರಾಗಿರುವ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಮನೆಯಲ್ಲಿ ತಯಾರಿಸಿದ ಆಹಾರ ಮತ್ತು ಇನ್ಸುಲಿನ್ ನಿರಾಕರಿಸುವ ಮೂಲಕ ಕೊಲ್ಲುವ ಸಂಚು ನಡೆದಿದೆ ಎಂದು ದೆಹಲಿಯ ಕ್ಯಾಬಿನೆಟ್ ಸಚಿವೆ ಆತಿಶಿ ಗುರುವಾರ ಆರೋಪಿಸಿದ್ದಾರೆ. ಆದರೆ ಜೈಲು ಅಧಿಕಾರಿಗಳು ಅದನ್ನು ತಿರಸ್ಕರಿಸಿದ್ದಾರೆ. ವೈದ್ಯಕೀಯ ಜಾಮೀನು ಪಡೆಯಲು ಅಥವಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲು ಟೈಪ್ 2 ಡಯಾಬಿಟಿಸ್ ಇದ್ದರೂ ಕೇಜ್ರಿವಾಲ್ ಅವರು ಪ್ರತಿದಿನವೂ ಮಾವು, ಬಾಳೆಹಣ್ಣು ಮತ್ತು ಸಿಹಿ ತಿಂಡಿಗಳಂತಹ ಅಧಿಕ ಸಕ್ಕರೆಯ ಆಹಾರಗಳನ್ನು ಸೇವಿಸುತ್ತಿದ್ದಾರೆ ಎಂದು ಇಡಿ ನ್ಯಾಯಾಲಯದ ಮುಂದೆ ಹೇಳಿಕೊಂಡ ಕೆಲವೇ ಗಂಟೆಗಳ ನಂತರ ಆಕೆ ಆರೋಪಗಳು ಬಂದಿವೆ.